ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ವಿರಿದು ಸಂಸ್ಕೃತಿಸಿ ಅಂಬುಲಿಯ ಆತ್ಮಜಿಗಿ ಕೈ ಮುಗಿ ಅಂಬುಜೋ ವಾರಿಯರ ಪಾಪುಜಕ್ಕೆ ಒಳಮರುತ ಬರಡಿ ಬೆಳ್ಳಿ ಕಥಾಮೃತವ ಎಲ್ಲಿದ್ದೇವೆ ಅನ್ನುವುದೇ ಆಶ್ಚರ್ಯ ತಾಯೇ. ನಮ್ಮ ಬದುಕೆ ಸಮುದ್ರ ಮಧ್ಯದಲ್ಲಿ ಸಾಗುತ್ತಾ ಬದುಕನ್ನು ಸಮುದ್ರಯಾನವಾಗುತ್ತಾ ಉಂಟು. ಈ ಕಾಲಘಟ್ಟದಲ್ಲಿ ಇದ್ದೇನು ಎಂಬ ಹಾಗೆ ಯೋಚಿಸುತ್ತಾ ಅಸಾಧ್ಯವಾದುದನ್ನು ಸಾಧಿಸುತ್ತೇವೆ ಅಂತ ನಿರೀಕ್ಷಿಸುತ್ತಾ ಇದ್ದ ಹಾಗೆ ಸಾಕಾರಗೊಂಡ ಸರ್ವಶಕ್ತನು ನೀವು. ನಿನ್ನನ್ನು ಕಂಡ ಮಾತ್ರದಲ್ಲೇ ಅಜ್ಞಾನ ತೊಲಗಲ್ಪಟ್ಟಿದೆ. ನಿನ್ನನ್ನು ನೋಡಿದಾಗ ಮುಂದೆ ಯಾವುದೋ ಸತ್ಕಾರ್ಯದ ಸದುದ್ದೇಶದಿಂದ ನಮ್ಮನ್ನು ಸೃಜಿಸಿದ್ದಿ ಎನ್ನುವುದು ಸ್ಪಷ್ಟ. ಸಮಸ್ತ ಉದ್ದೇಶವನ್ನು ಅರುಹಬಹುದೇ ಪ್ರಣವವೇ ದಿವ್ಯ ಪ್ರಣತಿಯಾಗಿ ಆ ಅನುಪಮ ಪ್ರಣತಿಯೇ ವಾತ್ಸಲ್ಯ ನಿಧಿ ಮಹಾಮಾತೆಯಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಂಗೊಳಿಸಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಕರಗಳು ಜೋಡಿಸಲ್ಪಟ್ಟವು, ಶಿರವಾಗಲ್ಪಟ್ಟಿತು. ತಾಯಿ ಪ್ರಣತಿ ಎಂದರೆ ದಿವ್ಯ ಪ್ರಭೆ ಎಂಬ ಅರ್ಥದೊಂದಿಗೆ ಬಾಗುವಿಕೆ ಎನ್ನುವ ಅರ್ಥವನ್ನು ಧ್ವನಿಸುತ್ತದೆಯಾದ್ದರಿಂದ ಅದೇ ಪ್ರೇರಕ ಶಕ್ತಿಯಾಗಿ ನಮ್ಮನ್ನು ಬಾಗುವ ಹಾಗೆ ಮಾಡಿದೆ. ನಮಗಿಂತಲೂ ಆದಿಯವಳನೆ ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯಾ ಅನ್ನುವ ಹಾಗೆ ಭಕ್ತಿಯಿಂದ ಸ್ತುತಿಗೈಯುತ್ತಾ ಇದ್ದೇವೆ. ನಮಗೆ ಆವರಿಸಿದಂತಹ ಭಯವನ್ನು ನಿವಾರಿಸಿದ ಮಹಾ ಭಯ ನಿವಾರಣೆಯು ನೀನೆ. ಆದರೂ ಒಂದು ಜಿಜ್ಞಾಸೆ ತಾಯಿ, ಯಾಕಾಗಿ ನಮ್ಮ ಹುಟ್ಟು, ಮುಂದೆ ನಮ್ಮಿಂದ ಆಗಬೇಕಾದ ಘನತರವಾದ ಕಾರ್ಯಗಳಾದರೂ ಯಾವುವು? ಸಕಲವನ್ನು ಮೂವರನ್ನು ಉದ್ಧರಿಸಬೇಕಮ್ಮ. ಅಮ್ಮ, ಪವಿತ್ರವಾದಂತಹ ಬದಲ್ಮಯ ಮೇಲೆ ಶಿರಬಾಗುತ್ತಾ ಇದ್ದೇನಮ್ಮ. ಕಾಣುವಂತಹ ಜಲರಾಶಿಯ ಮುಂದೆ ಏಕಕಾಲದಲ್ಲಿ ಹುಟ್ಟಿಕೊಂಡವರು ನಾವು 3 ಮಂದಿಗಳು. ಕಣ್ಣು ನೋಡಿದಾಗ ನಮ್ಮ ಕಣ್ಣುಗಳಿಗೆ ಗೋಚರಿಸಿದವರೇ ನೀನಿದ್ದೀಯ. ಹಾಗಾಗಿ ನಮ್ಮ ಸೃಷ್ಟಿಗೆ ನೀನೇ ಕಾರಣೀಕರ್ತನೆಂಬುದನ್ನು
ನಿಮಗೆ ವರ್ಷದಿ ತುಂಬಿರುವಂತಹ ಹೃದಯ ಮಧ್ಯದಲ್ಲಿ ನಿಂತು ನಮ್ಮ ಸೃಷ್ಟಿಗೆ ಕಾರಣರಾದವನು ಯಾರು ಎನ್ನುವ ಹಾಗೆ ಚಿಂತಿಸುವುದಕ್ಕೆ ಮುಂದಾಗಿದ್ದೀರಿ. ನಿಜ ಮಕ್ಕಳೇ, ಏಕಕಾಲದಲ್ಲಿ ನಿಮ್ಮ ಮೂವರನ್ನ ಸೃಷ್ಟಿ ಮಾಡಿರುವವಳು ನಾನೇ ಆಗಿದ್ದೇನೆ. ಓಹೋ ನಿಮ್ಮನ್ನ ಸೃಷ್ಟಿಸುವಲ್ಲಿ ಬಲವಾದಂತಹ ಒಂದು ಕಾರಣವಿದೆ. ಯಾವುದು? ಅದಕ್ಕಿಂತ ಮುಂಚಿತವಾಗಿ ನಿಮಗೆ ನಾಮವನ್ನು ಗುಣವನ್ನು ನಾನು ಅನುಗ್ರಹಿಸಬೇಕಾದದ್ದಾಗಿದೆ. ಸರಿ ಮಕ್ಕಳೇ, ಗೌರವ ವರ್ಣದಿಂದ ಶೋಭಿಸುವಂತಹ ನೀನೇ ಬ್ರಹ್ಮ. ಧನ್ಯನಾದನಮ್ಮ. ನೀಲಮೇಘ ಶ್ಯಾಮರಂತೆ ಕಂಗೊಳಿಸುವಂತಹ ನೀನೇ ವಿಷ್ಣು. ಸ್ಫಟಿಕ ಸಾದೃಶ್ಯನಾಗಿ ಶೋಭಿಸುವಂತಹ ನೀನೇ ಪರಮೇಶ್ವರ. ಮಕ್ಕಳೇ, ನಿಮ್ಮನ್ನ ಸೃಷ್ಟಿಸುವವರಿಗೆ ಘನವಾದಂತಹ ಒಂದು ಕಾರ್ಯವಿದೆ. ಯಾವುದು? ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಪ್ರಪಂಚವನ್ನ ಪುನರಪಿ ಸೃಷ್ಟಿಸಿ ಪಾಲಿಸಿ ಸ್ಥಿತಿಗೊಳಿಸಬೇಕು. ಅದಕ್ಕೆ ಬೇಕಾಗಿ ನಿಮ್ಮನ್ನ ಸೃಷ್ಟಿ ಮಾಡಿದವನು ನಾನು. ಮಗನೇ ಬ್ರಹ್ಮ, ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನ ನೀನು ಮಾಡಬೇಕು. ಅಸಾಧ ತಾಯಿ. ವಿಷ್ಣು ಜನನಿ ವೈಕುಂಠ ಲೋಕದಲ್ಲಿದ್ದುಕೊಂಡು ಸಕಲವನ್ನು ಪಾಲಿಸುವಂತಹ ಕರ್ತವ್ಯ ನಿನ್ನದಾಗಿದೆ. ಸಂತೋಷ. ಪರಮೇಶ್ವರ ಕೈಲಾಸದಲ್ಲಿದ್ದುಕೊಂಡು ಬ್ರಹ್ಮ ಸೃಷ್ಟಿಸಿರುವುದನ್ನ ಹಾಗೆ ಪಾಲಿಸಿರುವುದನ್ನ ಸಕಾಲದಲ್ಲಿ ಅದರ ಕಾಲವನ್ನರಿತು ಲಯಗೊಳಿಸುವಂತಹ ಉದ್ಯೋಗ ನಿನ್ನದು ಮಗನಿ. ನಾನಿತ್ತಿರುವಂತಹ ಈ ಕೈಕಲ್ಯದಲ್ಲಿ ಸದಾ ಕಾಲ ನೀವು ತೊಡಗಿಸಿಕೊಳ್ಳಿ ಮಕ್ಕಳೇ. ಮುಂದಕ್ಕೆ ಕಷ್ಟವಾದರೆ ಮಕ್ಕಳೇ, ನಿಮಗಿತ್ತಿರುವಂತಹ ಉದ್ಯೋಗದಲ್ಲಿ ಮುಂದುವರಿಯುತ್ತಿರುವಂತಹ ಕಾಲದಲ್ಲಿ ಯಾರಾದರೂ ದುಷ್ಟರಿಂದ ಭೀತಿ ಬಂದಂತಹ ಕಾಲದಲ್ಲಿ ತದೇಕ ಚಿತ್ತದಿಂದ ಬಂದು ನನ್ನನ್ನೇ ಭಜಿಸಿಕೊಂಡಿದ್ದೀರಾ ಅಂತಾಗಿದ್ದರೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಬಂದು ನಿಮ್ಮ ಸಕಾಲ ದುರಿತಗಳನ್ನು ದೂರ ಮಾಡಿಕೊಡ್ತೇನೆ. ಇದು ಅದೃಷ್ಟವಾಗಿದೆ. ಮನದಿ ಯೋಚಿಸಿದರು
ಬೆಳೆಯಲು ಬೆಳೆಯುತ್ತಾ ಬೆಳೆಯುತ್ತಾ ಒಂದು ಫಲವನ್ನು ನೀಡುವುದರ ಮೂಲಕವಾಗಿ ತನ್ನ ಜೀವನದ ಸಾರ್ಥಕತೆಯನ್ನು ಹೊಂದುತ್ತದೆ. ಮರವಾದರೆ ಹೆಮ್ಮರವಾಗಿ ಬೆಳೆದು ಬೇಕಾದಂತಹ ರೀತಿಯಲ್ಲಿ ಹೂವು ಹಣ್ಣುಗಳನ್ನು ನೀಡುವುದು ಮಾತ್ರವೇ ಅಲ್ಲ, ಆ ಹಣ್ಣಿನ ಬೀಜವನ್ನು ಒದಗಿಸಿಟ್ಟು ಮತ್ತೆ ತನ್ನ ಸಂತಾನಕ್ಕೆ ಅದು ಕಾರಣವಾಗುತ್ತದೆ, ಪೂರಕವಾಗುತ್ತದೆ. ಹಾಗೆಯೇ ಬೇಕಾಗಿ ಪ್ರತಿಯೊಂದು ಕೂಡ ತನ್ನ ವಂಶ ಉಳಿಯಬೇಕು, ಬೆಳೆಯಬೇಕೆನ್ನುವ ಹಾಗೆ ಪ್ರಕೃತಿ ಎಷ್ಟು ಯೋಚಿಸುತ್ತಿರುವಾಗ ನನ್ನ ಮಧ್ಯೆ ಯೋಚಿಸಿದರೆ ಅಪರಾಧವೇ? ಜನಿಸಿರುವಂತಹ ಗಂಡು ಮಕ್ಕಳೆಲ್ಲರೂ ಕೂಡ ದೇವತೆಗಳ ಕುತಂತ್ರಕ್ಕೆ ಒಳಗಾಗಿ ನಾಶವನ್ನು ಹೊಂದಿದಾಗ ಮಗಳೇ ಮಾಲಿನಿ, ನಿನ್ನಿಂದಲಾಗಿ ತಾನೆ ನಮ್ಮ ವಂಶ ಉದ್ಧಾರವಾಗಬೇಕಾದ್ದು. ನಮ್ಮ ಕಾಡಿನ ಕಡೆಯ ಕನಕನಾಗಿರುವಂತಹ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕವಾಗಿ ಓಡಿಸಿತು. 3 ಲೋಕವನ್ನ ಗೆಲ್ಲಬಲ್ಲ ವೀರನಾಗಿರುವಂತಹ ಮಗ ನೋಡುವ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುವಂತೆ ವರವನ್ನು ಪಡೆದುಕೊಂಡು ಬಾ ತಾಯಿ ಎನ್ನುವ ಹಾಗೆ ಅಮ್ಮ ನೆತ್ತಿಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಕಳುಹಿಸಿಕೊಟ್ಟಿದ್ದಾಳೆ. ಎಷ್ಟು ವಿಶ್ವಾಸ ಹೆಣ್ಣು ಮಗಳ ಮೇಲೆ ಅಮ್ಮನಿಗೆ! ಹಾಗಾಗಿ ಅಂತಹ ವಿಶ್ವಾಸವನ್ನು ನಾನು ಉಳಿಸಿಕೊಡಬೇಕೆ ಬೇಡವೆ? ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ಕಾಡಿನ ಕಡೆಗಾಗಿ ಹೊರಟು ಬಂದಿದ್ದೇನೆ. ತಪಸ್ಸನ್ನು ಆಚರಿಸದೆ ಭವಿಷ್ಯವು ಭದ್ರವಾಗಬೇಕು ಅಂತಾದ್ರೆ ವರ್ತಮಾನದಲ್ಲಿ ಗಟ್ಟಿಯಾದ ಹೆಜ್ಜೆ ಇರಬೇಕು, ಅಲ್ಲಾಡುವಂತಿರಬಾರದು. ಏನು ಮಾಡೋಣ? ನನ್ನ ಜೀವನವೇ ಅಯೋಮಯವಾದ ಕಾರಣ ಏನು? ಈ ರೂಪ ಚೆಲುವಿಗೆ ಯೌವನದಿಂದ
ಮಗಿಸಿ ರೂಪ ಇದರಿಂದ ಮಗಿಸಿದ ಧರಿಸಿ ಮಗಿಸಿ ರೂಪ ಧರಿಸಿ ಮಗಿಸಿ ರೂಪ ಧರಿಸಿ ಮಗಿಸಿ ರೂಪ ಧರಿಸಿ ಮಗಿಸಿ ರೂಪ ಮಗಿಸಿ ರೂಪ ಮಗಿಸಿ ರೂಪ ವಿಹರಿಸಿ ಅಪವ್ಯಂಗ ತರಳೆಯ ದಿನದಲ್ಲಿ ವಿಹರಿಸಿ ಜನನಿಯ ಮಾಲಿನಿಯೋ ಮರಗಾಲಿನಿಯೋ ತನುಜ ಗಾಲಿನಿಯೋ ಮಾಲಿನಿಯೋ ಮಾಲಿನಿ